ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 18 ಆಗಸ್ಟ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ದ ಸೆಂಟರ್ ವರ್ಸಸ್ ಸ್ಟೇಟ್ ಟಸಲ್ ಓವರ್ IAS ಪೋಸ್ಟಿಂಗ್ಸ್. ಈ ಒಂದು ಆರ್ಟಿಕಲನ್ನು ಬಹುಮುಖ್ಯವಾಗಿ ನಾವು ನೋಡ್ತಾ ಇರುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಈ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪೋಸ್ಟಿಂಗ್ಸಿಗೆ ಸಂಬಂಧಿಸಿದಂತೆ ಆಗ್ತಾ ಇರುವಂತಹ ಒಂದಿಷ್ಟು ವಿಭಿನ್ನ ಅಥವಾ ಭಿನ್ನಾಭಿಪ್ರಾಯಗಳಿಗೆ ಸಂಬಂಧಿಸಿದಂತಹ ಚರ್ಚೆ ಇದಾಗಿರುತ್ತದೆ. ಇಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಬಹುಮುಖ್ಯವಾಗಿ ಗವರ್ನೆನ್ಸ್ ಹಾಗೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿದಂತಹ ಮಾಹಿತಿ ಆಗಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ. ಮೊದಲನೇ ಹಂತದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಮಾಹಿತಿಯನ್ನು ಹೊರಹಾಕಿತ್ತು ಕಿ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಸ್ಗಳು ಬಹುಮುಖ್ಯವಾಗಿ ಕೇಂದ್ರ ಸರ್ಕಾರದ ಅಧಿನಿಯಮದಲ್ಲಿ ಕೆಲಸ ಮಾಡಲು ತಮ್ಮ ಸಮ್ಮತಿಯನ್ನು ತೋರಿಸದೇ ಇರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಕಟಣೆಯನ್ನು ಹೊರಹಾಕಿತ್ತು. ಈ ಒಂದು ಸಂದರ್ಭದಲ್ಲಿ IAS ಮತ್ತು IPS ಆಫೀಸರ್ಗಳು ಡೆಪ್ಯುಟೇಷನ್ ಮೇಲೆ ಯಾಕೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಅಥವಾ ಒಂದಿಷ್ಟು ಡಿಪಾರ್ಟ್ಮೆಂಟ್ಸ್ಗಳ ಹೆಡ್ ಆಗಿ ಕೆಲಸ ಮಾಡಲು ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು. ಈಗ ಅಧಿಕಾರಿಗಳು ಮೊದಲನೇ ಹಂತದಲ್ಲಿ ಅಪಾಯಿಂಟ್ ಆಗುವಂತಹ ರೀತಿ ಏನು ಅನ್ನುವಂಥದ್ದನ್ನು ನಾವೆಲ್ಲ ನೋಡಿದಾಗ IAS ಮತ್ತು IPS ರೀತಿಯ ವಿಭಿನ್ನ ಆಲ್ ಇಂಡಿಯಾ ಸರ್ವೀಸಸ್ಗಳಿಗೆ UPSC ಎಕ್ಸಾಮಿನೇಷನನ್ನು ನಡೆಸುತ್ತದೆ. UPSC ನಡೆಸುವಂತಹ ಪರೀಕ್ಷೆಯಲ್ಲಿ 3 ಲಕ್ಷದಿಂದ 4 ಲಕ್ಷ ಜನ ಸುಮಾರು 1,000 ಪೋಸ್ಟ್ಗಳಿಗೆ ಪರೀಕ್ಷೆಯನ್ನು ಬರೆದಂತಹ ಸಂದರ್ಭದಲ್ಲಿ ಮತ್ತೆ ಇಂಟರ್ವ್ಯೂವನ್ನು ಅಟೆಂಡ್ ಆಗಿ ತದನಂತರ ಫೈನಲ್ ಲಿಸ್ಟ್ನ ಆಧಾರದ ಮೇಲೆ ಈ ಒಂದು ಹುದ್ದೆಗೆ ಅವರು ಆಯ್ಕೆ ಆಗ್ತಾರೆ. ಆಯ್ಕೆ ಆದಂತಹ ಸಂದರ್ಭದಲ್ಲಿ ಅಥವಾ ಇವರನ್ನು ಅಪಾಯಿಂಟ್ ಮಾಡುವಂತಹ ಅಥಾರಿಟಿ ಕೇಂದ್ರ ಸರ್ಕಾರದ್ದಾಗಿರುತ್ತದೆ. ಹಾಗೂ ಅಪಾಯಿಂಟ್ ಮಾಡಿದ್ದು ಕೇಂದ್ರ ಸರ್ಕಾರದ್ದಾಗಿದ್ದರೂ ಸಹ ಅವರು ಆ ರಾಜ್ಯಗಳಲ್ಲಿ ಇರುವಂತಹ ವೇಕೆನ್ಸಿಗಳ ಆಧಾರದ ಮೇಲೆ ಸ್ಟೇಟ್ ಕಾರ್ಡ್ರೆ ಅಲೋಕೇಟ್ ಆಗುತ್ತೆ. ಅಲೋಕೇಟ್ ಆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಧಿನಿಯಮದಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲೂ ಸಹ ಯಾವುದೇ ಡಿಸಿಪ್ಲಿನರಿ ಆ್ಯಕ್ಷನ್ ಈ ಒಂದು ಆಫೀಸರ್ಗಳ ವಿರುದ್ಧ ತಗೊಂಡಂತಹ ಸಂದರ್ಭದಲ್ಲಿ ಆ ಒಂದು ಆ್ಯಕ್ಷನ್ನಿಗೆ ಕೇಂದ್ರ ಸರ್ಕಾರ ಮನ್ನಣೆಯನ್ನು 3 ತಿಂಗಳ ಒಳಗೆ ಕೊಡಬೇಕಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ರಾಜ್ಯ ಸರ್ಕಾರದಲ್ಲಿ ಕೆಲಸ ಅಥವಾ ರಾಜ್ಯ ಸರ್ಕಾರದ ಅಧಿನಿಯಮದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರ ಈ ಅಧಿಕಾರಿಗಳ ಮೇಲೆ ತಮ್ಮ ಒಂದು ಶಕ್ತಿ ಹಾಗೂ ಅಥಾರಿಟಿಯನ್ನು ಹೊಂದಿರುತ್ತದೆ ಅನ್ನುವಂಥದ್ದು ಮೊದಲನೇದು. ಹೀಗೆ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಥವಾ ರಾಜ್ಯಗಳಲ್ಲಿ ಅಲೋಕೇಟ್ ಆದಂತಹ ಕಾಡ್ರೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭವನ್ನು ಬಿಟ್ಟು ಕೇಂದ್ರ ಸರ್ಕಾರದ ಅಧಿನಿಯಮದಲ್ಲಿ ಡೆಪ್ಯುಟೇಷನ್ ಮೇಲೆ ಕೆಲಸ ಮಾಡುವಂತಹ ಲಾಭಗಳು ಏನು ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇ ಹಂತದಲ್ಲಿ ಅಧಿಕಾರಿಗಳಿಗೆ ಇಲ್ಲೊಂದು ಮಾನಸಿಕವಾದಂತಹ ನೆಮ್ಮದಿ ಸಿಗುತ್ತೆ. ಯಾಕೆಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಪಾಲಿಸಿಗಳು, ರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನುಗಳು ಏನು ತಯಾರಾಗ್ತವೋ ಅದರಲ್ಲಿ ಅವರು ಪಾಲ್ಗೊಳ್ಳಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಶಿಕ್ಷಣ, ಆರೋಗ್ಯ ವ್ಯವಸ್ಥೆ, ಕ್ಲೈಮೇಟ್ ಚೇಂಜ್, ಹೀಗೆ ವಿಭಿನ್ನ ಬಹುಮುಖ್ಯವಾದ ಕ್ಷೇತ್ರಗಳಲ್ಲಿ ಇಡೀ ರಾಷ್ಟ್ರಕ್ಕೆ ಅನುಗುಣವಾಗುವಂತಹ ಕರ್ತವ್ಯಗಳನ್ನು ನಿರ್ವಹಿಸೋದ್ರಿಂದ ಮಾನಸಿಕ ನೆಮ್ಮದಿ ಸಿಗುವಂಥದ್ದು ಮೊದಲನೇದು. ಎರಡನೇ ಹಂತದಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಹೊರ ರಾಷ್ಟ್ರದ ಟ್ರಾವೆಲಿಂಗ್ ಅಪಾರ್ಚುನಿಟಿಗಳು ಹೆಚ್ಚಾಗ್ತಾ ಹೋಗ್ತವೆ. ಇಂಟರ್ನ್ಯಾಷನಲ್ ಏಜೆನ್ಸಿಗಳಲ್ಲಿ ಡೆಪ್ಯುಟೇಷನ್ ಆಗಬಹುದು, ಭಾರತವನ್ನು ಪ್ರತಿನಿಧಿಸುವಂತಹ ಪ್ರಯತ್ನಗಳು ಹಾಗೂ ಅವಕಾಶಗಳು ಹುಟ್ಟು ಬರ್ತವೆ. ಇವೆಲ್ಲ ಇದ್ದರೂ ಸಹ ಆಫೀಸರ್ಸ್ಗಳಿಗೆ ಇವು ಪ್ರಮೋಟ್ ಮಾಡ್ತಿಲ್ಲ ಅಥವಾ ಮೋಟಿವೇಟ್ ಮಾಡ್ತಿಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ. ಹಾಗಾದರೆ ಏನು ಕಾರಣಗಳಿದ್ದಾವೆ ಇವರು ಕೇಂದ್ರ ಸರ್ಕಾರದ ಅಧಿನಿಯಮದಲ್ಲಿ ಕೆಲಸ ಮಾಡದೇ ಇರಲು? ಮೊದಲನೇ ಹಂತದಲ್ಲಿ ಹೋದಂತಹ ಸಂದರ್ಭದಲ್ಲಿ ಬಹಳ ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿರುತ್ತದೆ. ಲಾಂಗ್ ವರ್ಕಿಂಗ್ ಅವರ್ಸ್ ಆಗ್ತವೆ ಆ್ಯಂಡ್ ಆ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಮಾನಸಿಕವಾದಂತಹ ಪ್ರೆಷರ್, ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು. ಹಾಗೆ ಹೈರಾರ್ಕಿ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಹೈರಾರ್ಕಿಯ ಮುಖ್ಯವಾದಂತಹ ಒಂದು ಸನ್ನಿವೇಶಗಳು ನೋಡಿದ್ರೆ ಕೆಲವೊಂದು ಸರಿ ಪ್ರಧಾನಮಂತ್ರಿಗಳಿಗೂ ಸಹ ರಿಪೋರ್ಟ್ ಮಾಡಬೇಕಾಗಿರುತ್ತದೆ. ಈ ರೀತಿಯ ಸನ್ನಿವೇಶಗಳು ಎದುರಾಗೋದ್ರಿಂದ ಭಾಳಷ್ಟು ಅಧಿಕಾರಿಗಳು ಹೋಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಲು ಇಷ್ಟಪಡೋದಿಲ್ಲ. ಬಹಳಷ್ಟು ರಿಪೋರ್ಟ್ಸ್ ಅಥವಾ ಬಹಳಷ್ಟು ಕೇಸಸ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಸೇರಿದಂತಹ ಆಫೀಸರ್ಸ್ಗಳು ಬಹಳಷ್ಟು ಸರಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಡೆಪ್ಯುಟೇಷನ್ ಮೇಲೆ ಕೆಲಸ ಮಾಡುವಂತಹ ಒಲವನ್ನು ಜಾಸ್ತಿ ತೋರಿಸ್ತಾರೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅವಶ್ಯಕತೆ ಇರುವಂತಹ ಅಧಿಕಾರಿಗಳ ಸಂಖ್ಯೆ
ಪೂರ್ಣಗೊಳ್ಳದೇ ಇರುವಂತಹ ಸನ್ನಿವೇಶಗಳು ಎದುರಾಗ್ತಾ ಇದ್ದಾವೆ. ಉದಾಹರಣೆಗೆ IPS ಆದವರು ಮಾತ್ರ ಪ್ಯಾರಾಮಿಲಿಟರಿ ಫೋರ್ಸಸ್ಸಲ್ಲಿ, ಉದಾಹರಣೆಗೆ ಪ್ಯಾರಾಮಿಲಿಟರಿ ಫೋರ್ಸಸ್ಸಲ್ಲಿ CRPF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, CISF ಹಾಗೂ CBI ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮುಖ್ಯ ಅಧಿಕಾರಿಗಳಾಗಿ ಕೆಲಸ ಮಾಡುವಂತಹ ಒಂದು ಅವಕಾಶವನ್ನು ಹೊಂದಿರುತ್ತಾರೆ. ಯಾಕೆಂದರೆ IPS ಆಫೀಸರ್ಸ್ಗಳು ಏನು ರಿಕ್ರೂಟ್ಮೆಂಟ್ ಆಗಿರ್ತಾರೋ ಅವರು ಗ್ರೌಂಡ್ ರಿಯಾಲಿಟೀಸ್ಗಳನ್ನು ತಿಳ್ಕೊಂಡಿರ್ತಾರೆ, ಆ ಒಂದು ಹುದ್ದೆಯ ಅಲಂಕರಿಸುವಂತಹ ಟ್ರೈನಿಂಗನ್ನು ಪಡ್ಕೊಂಡಿರ್ತಾರೆ. ಸೊ ನಾನ್ IPS ಆಫೀಸರ್ಸ್ಗಳನ್ನು ಈ ಒಂದು ಉನ್ನತ ಸ್ಥಾನಕ್ಕೆ ಕೂರಿಸಲು ಸಾಧ್ಯವಾಗೋದಿಲ್ಲ. ಆಲ್ ಇಂಡಿಯಾ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ನಾನ್ IPS ಆಫೀಸರ್ಸ್ಗಳನ್ನು ಈ ಪ್ಯಾರಾಮಿಲಿಟರಿ ಸರ್ವಿಸಸ್ನ ಮುಖ್ಯ ಸ್ಥಾನವನ್ನು ಪಡ್ಕೊಳ್ಳಲು ಸಾಧ್ಯ ಇಲ್ಲ ಅನ್ನುವಂಥದ್ದು ಹೇಳಲಾಗಿರುವಂಥದ್ದು. ಸೊ ಹೀಗೆ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆ IAS ಆಫೀಸರ್ಸ್ಗಳು, ಇನ್ನೊಂದು ಕಡೆ IPS ಆಫೀಸರ್ಸ್ಗಳು ಸರಿಯಾಗಿ ಕೇಂದ್ರ ಸರ್ಕಾರಕ್ಕೆ ಅವಶ್ಯಕತೆ ಇರುವಂತಹ ಒಂದು ಸಂಖ್ಯೆಯನ್ನು ಪೂರ್ಣಗೊಳಿಸದೇ ಇರುವಂಥದ್ದು ಒಂದಿಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ನಿಟ್ಟಿನಲ್ಲಿ ಇವತ್ತು ಈ ಒಂದು ಆರ್ಟಿಕಲನ್ನು ನಾವು ಬಹುಮುಖ್ಯವಾಗಿ ನೋಡ್ತಾ ಇರುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಸನ್ನಿವೇಶಗಳು ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಘರ್ಷಣೆಗೆ ಕಾರಣವಾಗ್ತಿದ್ದಾವೆ. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನ ಒಬ್ಬರು ಸೀನಿಯರ್ ಚೀಫ್ ಸೆಕ್ರೆಟರಿ ಆಫೀಸರ್ ಏನಿದ್ರು IAS ಆಫೀಸರು, ಅವರನ್ನು ಕೇಂದ್ರ ಸರ್ಕಾರ ರಿಲೀವ್ ಆಗಿ ಬಂದು ಡೆಪ್ಯುಟೇಷನ್ ಮೇಲೆ ಕೆಲಸ ಮಾಡಿ ಅಂತ ಹೇಳಿ ಒಂದು ನೋಟಿಸನ್ನು ಜಾರಿ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಅವರನ್ನು ಬಿಡದೆ ಕೇಂದ್ರ ಸರ್ಕಾರದೊಂದಿಗೆ ವಾಗ್ದಾದಕ್ಕೆ ಇಳಿದಿದ್ದರು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ನಡುವೆ ಸಿಕ್ಕಾಕೊಳ್ಳುವಂಥದ್ದು. ಈಗ ಈ ರೀತಿಯ ಸನ್ನಿವೇಶಗಳು ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕೆ ನಮಗೆ ಸಿವಿಲ್ ಸರ್ವೀಸಸ್ಸು ಬಹುಮುಖ್ಯವಾಗಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ಹೆಚ್ಚು ರೆಸ್ಪಾನ್ಸಿವ್ ಮಾಡುವಂತಹ ನಿಟ್ಟಿನಲ್ಲಿ ಕೈಗೊಂಡಿರುವಂತಹ ಅಥವಾ ಇರುವಂತಹ ಒಂದು ಮೂಲ ಅಸ್ತ್ರ. ಆ ಒಂದು ನಿಟ್ಟಿನಲ್ಲಿ ಸಿವಿಲ್ ಸರ್ವೆಂಟ್ಸ್ಗಳಿಗೆ ಸ್ಟೆಬಿಲಿಟಿ ಮತ್ತು ಒಂದು ಉತ್ತಮವಾದಂತಹ ಸಿಸ್ಟಮನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಆಲ್ ಇಂಡಿಯಾ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಅಥವಾ ಇರುವಂತಹ ವ್ಯವಸ್ಥೆಯನ್ನು ಬದಲಾಯಿಸಿ ಒಂದು ಅವಶ್ಯಕವಾದಂತಹ ಈ ರೀತಿಯ ಗೊಂದಲಗಳು ಸೃಷ್ಟಿ ಆಗದೇ ಇರುವಂತಹ ಸನ್ನಿವೇಶಗಳನ್ನು ಸೃಷ್ಟಿಸಿ ಅಥವಾ ಆ ಒಂದು ಪ್ರಜಾಪ್ರಭುತ್ವ ಮತ್ತು ರೆಸ್ಪಾನ್ಸಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ಕಟ್ಟುವಂತಹ ಕಡೆಗೆ ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಸಡನ್ ಡೆತ್, ಓವರ್ಝಿಲಿಯಸ್ ಜುಡಿಷಿಯಲ್ ಇಂಟರ್ವೆನ್ಷನ್ ಈಸ್ ನೋ ಆನ್ಸರ್ ಟು ಬ್ಯಾಡ್ ಗವರ್ನೆನ್ಸ್ ಇನ್ ಸ್ಪೋರ್ಟ್ಸ್ ಬಾಡೀಸ್. ಸೊ ಈ ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ನಾವು ಕ್ರೀಡಾ ವ್ಯವಸ್ಥೆಯ ಸಂಬಂಧಿತವಾದಂತಹ ಚರ್ಚೆಯನ್ನು ಇಲ್ಲಿ ಮಾಡಲಿದ್ದೇವೆ. ಅದು ಗವರ್ನೆನ್ಸಿಗೆ ಸಂಬಂಧಿಸಿದಂತಹ ಒಂದು ವಿಷಯವಾಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ಯಾಕೆ ಇವತ್ತಿನ ಈ ಒಂದು ಆರ್ಟಿಕಲನ್ನು ನೋಡ್ತಾ ಇದ್ದೀವಿ? ಫಿಫಾ ಗವರ್ನಿಂಗ್ ಬಾಡಿ ಭಾರತದ ಫುಟ್ಬಾಲ್ ಫೆಡರೇಷನ್ ಏನಿದೆ, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅನ್ನು ಸಸ್ಪೆಂಡ್ ಮಾಡಿರುವಂಥದ್ದು. ಸಸ್ಪೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ಈ ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಸಸ್ಪೆಂಡಿಗೆ ಯಾಕೆ ಮಾಡ್ತು? ಬಹುಮುಖ್ಯವಾಗಿ ಇಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಅನ್ನುವಂಥದ್ದು. ಏನಿದು ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್? ಉದಾಹರಣೆಗೆ ಈ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನನ್ನು ಎಕ್ಸಿಕ್ಯೂಟಿವ್ ಕಮಿಟಿ ಏನಿತ್ತಲ್ಲ, ಆ ಎಕ್ಸಿಕ್ಯೂಟಿವ್ ಕಮಿಟಿಯನ್ನು ತೆಗೆದುಹಾಕಿ ಸರ್ವೋಚ್ಚ ನ್ಯಾಯಾಲಯವು ಒಂದು ಕೋರ್ಟ್ ಆಫ್ ಅಡ್ಮಿನಿಸ್ಟ್ರೇಟರ್ಸ್ನ ಅಪಾಯಿಂಟ್ ಮಾಡಿತ್ತು. ಅಪಾಯಿಂಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ಎಕ್ಸಿಕ್ಯೂಟಿವ್ ಕಮಿಟಿಯ ಕೆಲಸಗಳನ್ನು ಕೋರ್ಟ್ ಆಫ್ ಅಡ್ಮಿನಿಸ್ಟ್ರೇಟರ್ಸ್ ನೋಡ್ಕೊಳ್ತಾ ಇದ್ರು. ಅವರು ನೋಡಿಕೊಂಡಂತಹ ಸಂದರ್ಭದಲ್ಲಿ ವೋಟಿಂಗ್ ರೈಟ್ಸ್ಗಳನ್ನು ಪ್ಲೇಯರ್ಸಿಗೆ 50% ಮಾಡುವಂತಹ ಒಂದು ಪ್ರಾವಧಾನವನ್ನು ಮಾಡಿತು. ಆದರೆ ಫಿಫಾ ಪ್ರಕಾರ ಅದು ಬರೀ 25% ಆಗಿರಬೇಕಿತ್ತು ಪ್ಲೇಯರ್ಸಿಗೆ. ಹೀಗೆ ಇರುವಂತಹ ಒಂದು ಗೊಂದಲ ಮತ್ತು ಮೂರನೆಯ ಪಾರ್ಟಿಯ ಇನ್ವಾಲ್ವ್ಮೆಂಟ್ ಆಗ್ತಾ ಇರುವಂತಹ ವಿಷಯವನ್ನು ಅರ್ಥಕೊಂಡ ಫಿಫಾ ಭಾರತೀಯ ಫುಟ್ಬಾಲ್ ಫೆಡರೇಷನನ್ನು ಸ್ಥಗಿತಗೊಳಿಸಿರುವಂಥದ್ದು, ಅಂದರೆ ಸಸ್ಪೆಂಡ್ ಮಾಡಿರುವಂಥದ್ದು. ಹೀಗೆ ಆಗಿರುವಂತಹ ಸನ್ನಿವೇಶವನ್ನು ಅರ್ಥ ಸರ್ವೋಚ್ಚ ನ್ಯಾಯಾಲಯವು ಈಗ ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ಜವಾಬ್ದಾರಿಯನ್ನು ಕೊಟ್ಟಿದೆ. ಫಿಫಾದ ಜೊತೆ ಮಾತಾಡಿ ಈಗ ಇರುವಂತಹ ಈ ಒಂದು ಪರಿಸ್ಥಿತಿಯನ್ನು ಸರಿಪಡಿಸುವಂತಹ ಕಡೆಗೆ ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ. ಯಾಕಂದರೆ ಇದೇನಾದ್ರು ಮುಂದುವರೆದ್ರೆ ಅಕ್ಟೋಬರ್ ತಿಂಗಳಲ್ಲಿ ಆಗಬೇಕಾದಂತಹ ಅಂಡರ್-17 ವುಮೆನ್ಸ್ ವರ್ಲ್ಡ್ ಕಪ್ ಭಾರತದಲ್ಲಿ ಏನು ನಡಿಬೇಕಾಗಿದೆ ಅದರ ಮೇಲೆ ಎಫೆಕ್ಟ್ ಆಗುತ್ತದೆ. ಅದಲ್ಲದೆ ಎಷ್ಟೋ ಭಾರತೀಯ ಕ್ಲಬ್ಗಳು, ಗೋಕುಲಂ ಕೇರಳ FC, AFC ವುಮೆನ್ಸ್ ಕ್ಲಬ್ ಚಾಂಪಿಯನ್ಶಿಪ್, ATK ಮೋಹನ್ ಬಗಾನ್, ಸೊ ಹೀಗೆ ಬಹಳಷ್ಟು ವುಮೆನ್ಸ್ ಕ್ಲಬ್ಗಳು ಏನು ಫಿಫಾ ಅಲ್ಲಿ ನೇತೃತ್ವವನ್ನು ಮಾಡುವಂತಹ ಅವಕಾಶಗಳನ್ನು ಪಡ್ಕೊಳ್ತಿದ್ವೋ ಅವೆಲ್ಲವೂ ಕಾಣೆ ಆಗ್ತವೆ ಅನ್ನುವಂಥದ್ದು. ಈಗ ಇಲ್ಲಿ ಆಗ್ತಾ ಇರುವಂತಹ ಕೋರ್ಟ್ ಆಫ್ ಅಡ್ಮಿನಿಸ್ಟ್ರೇಟರ್ಸ್ನ ಯಾಕೆ ಸರ್ವೋಚ್ಚ ನ್ಯಾಯಾಲಯ
ಕ್ರಮ ಕೈಗೊಳ್ತು ಅಥವಾ ಯಾಕೆ ಅದನ್ನು ಅಪಾಯಿಂಟ್ ಮಾಡ್ತು? ಮೊದಲನೇ ಹಂತದಲ್ಲಿ ಈ ಎಕ್ಸಿಕ್ಯೂಟಿವ್ ಕಮಿಟಿ ಏನು ಇತ್ತಲ್ಲ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ದು, ಇದು ತನ್ನ ಒಂದು ಪರದೆ ಟೆನ್ಯೂರ್ ಯಾರು ಆಯ್ಕೆಯಾಗಿದ್ದರು ಇವರೆಲ್ಲರ ಒಂದು ಅವಧಿ ಮುಗಿದಂತಹ ಸಂದರ್ಭದಲ್ಲಿ ಒಂದು ಗವರ್ನಿಂಗ್ ಬಾಡಿಯನ್ನು ರಚನೆ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಕೋರ್ಟ್ ಆಫ್ ಅಡ್ಮಿನಿಸ್ಟ್ರೇಟರ್ಸ್ನ ಆಯ್ಕೆ ಮಾಡುವಂತಹ ಪರಿಸ್ಥಿತಿಗೆ ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಎದುರಾಗಿತ್ತು. ಹೀಗೆ ಇದು ಬರೀ ಫುಟ್ಬಾಲ್ ಅಲ್ಲ, ಬ್ಯಾಡ್ಮಿಂಟನ್, ಜೂಡೋ, ಟೇಬಲ್ ಟೆನ್ನಿಸ್ ಎಲ್ಲದರಲ್ಲೂ ಸಹ ಈ ರೀತಿಯ ವೈಲೇಷನ್ಸ್ಗಳು ನಡೀತಾ ಇರುವಂಥದ್ದು. ಒಂದು ಕಡೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿಸಿದಂತಹ ಭಾರತ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅದರ ಹಿಂದೆಯೇ ಈ ರೀತಿಯ ಒಂದು ಸಸ್ಪೆನ್ಷನ್ ಬರುವಂಥದ್ದು ದೇಶದ ಸ್ಪೋರ್ಟ್ಸ್ ಗವರ್ನಿಂಗ್ ಬಾಡೀಸ್ಗಳಿಗೆ ಒಂದು ಪ್ರಶ್ನೆಯಾಗಿ ನಿಂತಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಜುಡಿಷಿಯಲ್ ಇಂಟರ್ವೆನ್ಷನ್ ಅವಶ್ಯಕತೆ ಇಲ್ಲ ಇಲ್ಲಿ ಮೊದಲನೇ ಹಂತದಲ್ಲಿ. ಸೊ ದೇಶದ ಸ್ಪೋರ್ಟ್ಸ್ ಅರೇನಾನ್ನು ಇನ್ನೊಂದು ಹಂತಕ್ಕೆ ಒಯ್ಯುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ವೈಲೇಷನ್ಸ್ ಸರಿ ಅಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಫೈಂಡಿಂಗ್ ಎ ಹೋಮ್. ಈ ಒಂದು ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಪರ್ಸನಲ್ ಪಬ್ಲಿಕ್ ಗ್ರಿವಿಯನ್ಸ್ ಆ್ಯಂಡ್ ಲಾ ಆ್ಯಂಡ್ ಜಸ್ಟಿಸ್ ಒಂದು ರಿಪೋರ್ಟ್ ಹಾಗೂ ಮಾಹಿತಿಯನ್ನು ಹೊರಹಾಕಿರುವಂಥದ್ದು. ಆ ಒಂದು ರಿಪೋರ್ಟ್ನ ಹೆಸರು ರಿವ್ಯೂ ಆಫ್ ಗಾರ್ಡಿಯನ್ಶಿಪ್ ಆ್ಯಂಡ್ ಅಡಾಪ್ಷನ್ ಲಾಸ್. ಬಹುಮುಖ್ಯವಾಗಿ ದೇಶದಲ್ಲಿ ದತ್ತು ಪಡೆಯುವಂತಹ ವ್ಯವಸ್ಥೆಗೆ ಸಂಬಂಧಿಸಿದಂತೆ, ಅಡಾಪ್ಷನ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಹೊರಹಾಕಲು ಪ್ರಯತ್ನಿಸ್ತಿರುವಂಥದ್ದು. ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಮಾಹಿತಿ ಇಲ್ಲಿ ಹೊರಹಾಕಲು ಪ್ರಯತ್ನಿಸ್ತಿರುವಂಥದ್ದು. ಮೊದಲನೇ ಹಂತದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಯಾವತ್ತಿಗೂ ಸಹ ನೆಲದ ಮೇಲೆ ಇರುವಂತಹ ಸತ್ಯಾಂಶಗಳನ್ನು ಅನುಸರಿಸಿ ಅಥವಾ ಅದರ ಜ್ಞಾನವನ್ನು ಪಡ್ಕೊಂಡು ತದನಂತರ ಪಾಲಿಸಿಗಳನ್ನು ಡಿಸೈನ್ ಮಾಡೋದ್ರಿಂದ ನಾವು ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಗ್ರೌಂಡ್ ರಿಯಾಲಿಟೀಸ್ ಗೊತ್ತಿಲ್ಲದೇ ಪಾಲಿಸಿಗಳನ್ನು ತಯಾರಿಸಿದಂತಹ ಸಂದರ್ಭದಲ್ಲಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನು ನಾವು ಬಯಸ್ತೀವೋ ಅದು ಸಿಗಲು ಸಾಧ್ಯವಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಪಾರ್ಲಿಮೆಂಟರಿ ಪ್ಯಾನಲ್ ಅಥವಾ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸ್ ಆ್ಯಂಡ್ ಲಾ ಆ್ಯಂಡ್ ಜಸ್ಟಿಸ್ ಹೇಳ್ತಾ ಇರುವಂಥದ್ದು, ಇವತ್ತು ದೇಶದಲ್ಲಿ ಎಷ್ಟು ಮಕ್ಕಳು ಅಡಾಪ್ಷನ್ಗೆ ಇದ್ದಾರೋ ಅಷ್ಟು ನಾವು ವೆಬ್ಸೈಟ್ಗಳಲ್ಲಿ ಮಾಹಿತಿಯನ್ನು ಕಾಣ್ತಾ ಇಲ್ಲ ಅನ್ನುವಂಥದ್ದು. ಒಂದು ಕಡೆ 2017ರಿಂದ 2021ರವರೆಗೆ ನೋಡಿದಂತಹ ಸಂದರ್ಭದಲ್ಲಿ ಅಡಾಪ್ಷನ್ ಮಾಡುವಂಥವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಅಡಾಪ್ಷನಿಗೆ ಇರುವಂತಹ ಮಕ್ಕಳ ಸಂಖ್ಯೆ ವೆಬ್ಸೈಟ್ನಲ್ಲಿ ಹೆಚ್ಚಾಗಿಲ್ಲ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಕಾರಾ ಅನ್ನುವಂತಹ ಒಂದು ಆರ್ಗನೈಸೇಷನ್ ಬಗ್ಗೆಯೂ ತಿಳ್ಕೋಬೇಕು. ಕಾರಾ ಅಂದ್ರೇನು? ಕಾರಾ ಅನ್ನುವಂಥದ್ದು ಬಹುಮುಖ್ಯವಾಗಿ ದೇಶದಲ್ಲಿ ಈ ಮಕ್ಕಳ ಅಡಾಪ್ಷನಿಗೆ ಸಂಬಂಧಿಸಿದಂತಹ ಪ್ರೊಸೀಜರ್ ಮತ್ತು ಲಿಗಾಲಿಟಿಯನ್ನು ಚೆಕ್ ಮಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಇಲ್ಲೀಗಲ್ ಆಗಿ ಯಾವ ಅಡಾಪ್ಷನ್ನು ಆಗಬಾರದು ಅನ್ನುವಂತಹ ವ್ಯವಸ್ಥೆಯನ್ನು ಈ ಒಂದು ಕಾರಾ ತನ್ನ ಕೆಲಸವನ್ನು ನಿರ್ವಹಿಸುತ್ತದೆ. ಸೊ ಕಾರಾ ಬಹುಮುಖ್ಯವಾಗಿ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಆಗಿದ್ದು ದೇಶದಲ್ಲಿ ಪ್ರೊಸೀಜರ್ ಮತ್ತು ಲಿಗಾಲಿಟಿಯನ್ನು ಚೆಕ್ ಮಾಡುವಂತಹ ಕೆಲಸವನ್ನು ಮಾಡುತ್ತದೆ. ಈ ಕಾರಾ ಹೇಳ್ತಾ ಇರೋ ಹಾಗೆ ಸರಿಸುಮಾರು 2021ರಲ್ಲಿ 27,939 ಪೇರೆಂಟ್ಸ್ಗಳು ದತ್ತು ಪಡ್ಕೊಳ್ಳುವಂತಹ ಅಥವಾ ಅಡಾಪ್ಟ್ ಮಾಡುವಂತಹ ಆಸಕ್ತಿಯನ್ನು ತೋರಿಸಿರುವಂಥದ್ದು. ಆದರೆ ಬರೀ 6,996 ಮಕ್ಕಳು ಇವತ್ತು ಅಡಾಪ್ಷನ್ಗೆ ಅವೈಲೇಬಲ್ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಯಾವುದೋ ಕಾರಣಾಂತರಗಳಿಂದ ಲಕ್ಷಾಂತರ ಮಕ್ಕಳು ಇವತ್ತು ಭಿಕ್ಷೆ ಬೇಡುವಂತಹ ಅಥವಾ ಅನಾಥರಾಗುವಂತಹ ಸನ್ನಿವೇಶಗಳು ದೇಶದಲ್ಲಿ ಇದ್ದಾವೆ. ಹಾಗಾದರೆ ಅವರಿಗೆ ಎಲ್ಲ ಯಾಕೆ ಅವಕಾಶ ಮಾಡಿಕೊಡಲು ಸಾಧ್ಯವಿಲ್ಲ? ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಡಾಪ್ಷನಿಗೆ ಸಂಬಂಧಿಸಿದಂತೆ ಏನು ವ್ಯವಸ್ಥೆಯನ್ನು ನಾವು ಸೃಷ್ಟಿಸಿದೆವೋ ಅದು ಬೇಕಾಗಿರುವಂತಹ ರಿಸಲ್ಟ್ಸನ್ನು ಕೊಡಲು ಸಾಧ್ಯವಾಗ್ತಿಲ್ಲ. ಯಾಕಂದರೆ ಗ್ರೌಂಡ್ ರಿಯಾಲಿಟೀಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ದೇಶದಲ್ಲಿ ಮಕ್ಕಳ ಆರ್ಫನೇಜಿಗೆ ಸಂಬಂಧಿಸಿದಂತೆ ಏನು ಮಾಹಿತಿ ಇದೆ ಅದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸರ್ವೆ ಮಾಡಿ ಅದಾದರ ಆಧಾರದ ಮೇಲೆ ಮಾಹಿತಿಯನ್ನು ಪ್ರಾಸ್ಪೆಕ್ಟಿವ್ ಪೇರೆಂಟ್ಸ್ಗೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡುವಂತಹ ಕಡೆಗೆ ಒಂದು ಸಿಸ್ಟಮ್ ಡೆವಲಪ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ರೆಕಮೆಂಡೇಷನನ್ನು ಪಾರ್ಲಿಮೆಂಟರಿ ಕಮಿಟಿ ಕೊಡ್ತಾ ಇರೋದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ದಿಸ್ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಇಸ್ ಸ್ಟಿಲ್ ಎ ವರ್ಕ್ ಇನ್ ಪ್ರೋಗ್ರೆಸ್.
ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ಪನ್ನು ಮಾತಾಡ್ತಿರುವಂಥದ್ದು. ಯಾರ್ದು? ಭಾರತ ಮತ್ತು US ನಡುವಿನ ಈ ಒಂದು ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಇನ್ನೂ ಸ್ಟಾರ್ಟಿಂಗ್ ಹಂತದಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಂದು ಕಡೆ UPSC ಸಿಲೆಬಸನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ ಅಂತಾರಾಷ್ಟ್ರೀಯ ವ್ಯವಸ್ಥೆ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ ಆಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದರಲ್ಲೂ ಭಾರತ ಮತ್ತು US ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತಹ ಚರ್ಚೆ ಮಾಡಲು ಮೂಲ ಕಾರಣ ಬಹುಮುಖ್ಯವಾಗಿ USNS ಚಾರ್ಲ್ಸ್ ಡ್ರೀವ್ ಅನ್ನುವಂತಹ ಒಂದು ಯುನೈಟೆಡ್ ಸ್ಟೇಟ್ಸ್ ನೇವಿ ಡ್ರೈ ಕಾರ್ಗೋ ಶಿಪ್ ರಿಪೇರಿಗೋಸ್ಕರ ಭಾರತದ ಚೆನ್ನೈನಲ್ಲಿ ಫೆಸಿಲಿಟಿಗೆ ಬಂದಿರುವಂಥದ್ದು. ಹೀಗೆ ಬಂದಿರುವಂತಹ ಮಾಹಿತಿ ಬಹುಮುಖ್ಯವಾಗಿ US ಮತ್ತು ಇಂಡಿಯಾ ನಡುವಿನ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಗಟ್ಟಿಗೊಳ್ತಾ ಇರುವಂತಹ ಒಂದು ವ್ಯವಸ್ಥೆಯನ್ನು ತೋರಿಸ್ತಾ ಇರುವಂಥದ್ದು. ಭಾರತ ಮತ್ತು US ನಡುವೆ ನಡೆದಂತಹ 2+2 ಡೈಲಾಗ್ ಏನು ಏಪ್ರಿಲ್ ತಿಂಗಳಲ್ಲಿ ನಡೆದಿತ್ತೋ ಆ ಒಂದು ಸಂದರ್ಭದಲ್ಲಿ US ಮಿಲಿಟರಿ ಸೀ ಲಿಫ್ಟ್ ಕಮಾಂಡ್ಗೆ ಸಂಬಂಧಿಸಿದಂತೆ ಮೇಂಟೆನೆನ್ಸ್ ಮತ್ತು ರಿಪೇರ್ ಆಧಾರಿತವಾದಂತಹ ವ್ಯವಸ್ಥೆ ಎರಡು ರಾಷ್ಟ್ರಗಳ ನಡುವೆ ನಡೆಯಲಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಆ ಒಂದು ನಿರ್ಣಯಕ್ಕೆ ಸಂಬಂಧಿತವಾಗಿ ಇವಾಗ ಈ ಒಂದು USNS ಚಾರ್ಲ್ಸ್ ಡ್ರೀವ್ ಅನ್ನುವಂತಹ ಒಂದು ಕಾರ್ಗೋ ಶಿಪ್ ಬಂದಿಳಿದಿರುವಂಥದ್ದು ಚೆನ್ನೈ ಅಲ್ಲಿ. ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮತ್ತು US ನಡುವೆ ಲಿಮಾವೋ ಅನ್ನುವಂತಹ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಲಾಗಿತ್ತು. ಅದು ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್. ಈ ಒಂದು ಲಿಮಾವೋ ಅಗ್ರಿಮೆಂಟ್ನ ಅಡಿಯಲ್ಲಿ ಮಿಲಿಟರಿ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಭಾರತ ಮತ್ತು US ನಡುವೆ 2017ರಲ್ಲಿ ಸೈನ್ ಮಾಡಲಾಗಿತ್ತು. ಬಹುಮುಖ್ಯವಾಗಿ ಇದು ಲಾಜಿಸ್ಟಿಕ್ಸ್ ಬಗ್ಗೆ ಮಾತಾಡುತ್ತೆ. ಅಂದರೆ ವಸ್ತುಗಳ ಒಂದು ಆ ಕಡೆಯಿಂದ ಈ ಕಡೆ ಮಿಲಿಟರಿಗೆ ಆಧಾರಿತವಾದಂಥದ್ದು ಅಥವಾ ಸಂಬಂಧಿತವಾದಂಥದ್ದು. ಆ ಒಂದು ನಿಟ್ಟಿನಲ್ಲಿ ಬರೀ ಲಾಜಿಸ್ಟಿಕ್ಸ್ಗೆ ಸಂಬಂಧಿತವಾದಂತಹ ಸಂಬಂಧಗಳು ಭಾರತ ಮತ್ತು US ನಡುವೆ ಏನಿತ್ತು ಅವು ಈಗ ದೊಡ್ಡದಾಗಿ ಲಿಮಾವೋಯಿಂದ ಹೊರಬಂದು ಇವತ್ತು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ಗೆ ಸಂಬಂಧಿಸಿದಂತೆ ನಾವು ಬೆಳೆದಿದ್ದೀವಿ ಅನ್ನುವಂಥದ್ದು ಮೊದಲನೆಯ ಒಂದು ಹರ್ಷ ತರುವಂತಹ ಸುದ್ದಿ ಭಾರತಕ್ಕಾಗಿರುತ್ತದೆ. ಭಾರತದ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಬಹುಮುಖ್ಯವಾಗಿ ಪ್ರಪಂಚ ಮಟ್ಟದಲ್ಲಿ ಉನ್ನತವಾದಂತಹ ಹೆಸರನ್ನು ಪಡ್ಕೊಳ್ತಾ ಇರುವಂತಹ ಹಾಗೂ ಅದಕ್ಕೆ ಸಾಕ್ಷಿಯಾಗಿ ಈ ಒಂದು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಿವಿಟಿ ಏನು ಕೈಗೊಳ್ಳಲಾಗ್ತಿದೆಯೋ ಅದು ತೋರಿಸ್ಕೊಳ್ತಾ ಇರುವಂಥದ್ದು. ಒಂದು ಕಡೆ US ಶಿಪ್ಸ್ಗಳು ಭಾರತದಲ್ಲಿ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತೀಯ ನೇವಿ ವೆಸಲ್ಸ್ಗಳು ಸಹ US ಕಡೆಗೆ ಹೋಗಿ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಉದ್ಭವವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಎರಡು ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ಈ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಏನಿದೆ ಅದು ಬೆಳೀತಾ ಹೋಗ್ತಾ ಇರುವಂಥದ್ದು ಉತ್ತಮವಾದಂತಹ ನಡೆಯಾಗಿರುತ್ತದೆ. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದು ಬರೀ ಡಾಕ್ ಅಥವಾ ಕಾರ್ಗೋ ಶಿಪ್ಸ್ಗಳು ಮಾತ್ರ. ಯಾವುದೇ ಮಿಲಿಟ್ರಿ ಅಥವಾ ಫ್ರಿಗೇಟ್ಸ್ಗಳು, ಬೇರೆ ಹಡಗುಗಳನ್ನು ಧ್ವಂಸಗೊಳಿಸುವಂಥದ್ದು ಅಥವಾ ರಡಾರ್ನ ಟ್ರ್ಯಾಕ್ ಮಾಡುವಂತಹ ಶಿಪ್ಸ್ಗಳು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ಗೆ ಬರ್ತಾ ಇಲ್ಲ. ಬರೀ ಕಾರ್ಗೋ ಶಿಪ್ಸ್ಗಳು ಇವತ್ತು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ಗೆ ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಒಂದು ರೀತಿಯ ಹೆಜ್ಜೆ ಇದು ಮುಂದಾಗಿದೆ. ಬಟ್ ಇನ್ನೂ ಈ ದೂರದ ದಾರಿ ಇದೆ ಭಾರತ ಮತ್ತು US ನಡುವಿನ ಸಂಬಂಧಗಳು ಗಟ್ಟಿಯಾಗುವಂತಹ ಕಡೆಗೆ ಅನ್ನುವಂತಹ ಮಾತನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಕ್ರೆಡಿಟ್ ಗ್ಯಾರಂಟಿ ಪ್ಲ್ಯಾನ್ ಎಕ್ಸ್ಪ್ಯಾಂಡೆಡ್ ಟು ಏಡ್ ಹಾಸ್ಪಿಟಾಲಿಟಿ ರಿಲೇಟೆಡ್ ಸೆಕ್ಟರ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಭಾರತ ಸರ್ಕಾರ ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಹಾಸ್ಪಿಟಾಲಿಟಿ ಕ್ಷೇತ್ರಕ್ಕೂ, ಅಂದರೆ ಟೂರಿಸಂ, ಹೋಟೆಲ್ಸ್, ಇವೆಲ್ಲ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಕಾಣುವಂತಹ ಇಂಡಸ್ಟ್ರಿಗಳು, ಈ ಒಂದು ಇಂಡಸ್ಟ್ರಿಗಳಿಗೂ ಸಹ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಈ ಎಮರ್ಜೆನ್ಸಿ ಕ್ರೆಡಿಟ್ ಗ್ಯಾರಂಟಿ ಅಥವಾ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮನ್ನು ವಿಸ್ತರಿಸುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿರುವಂಥದ್ದನ್ನು ಇಲ್ಲಿ ಬಹುಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇದು ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಒಂದು ಆರ್ಟಿಕಲ್ ಆಗಿರೋದ್ರಿಂದ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಇದಾಗಿರುತ್ತದೆ. ಈಗ ಭಾರತ ಸರ್ಕಾರ ಈ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ನ ಅಡಿಯಲ್ಲಿ 50,000 ಕೋಟಿ ಹಣವನ್ನು ಹಾಸ್ಪಿಟಾಲಿಟಿ ಕ್ಷೇತ್ರಕ್ಕೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಬಹುಮುಖ್ಯವಾಗಿ ಇಲ್ಲಿ ಯಾವ ಲೋನನ್ನು ಈ ಒಂದು ಹಾಸ್ಪಿಟಾಲಿಟಿ ಕ್ಷೇತ್ರದಿಂದ ಪಡೆದುಕೊಳ್ತಾರೋ ಅವರಿಗೆ ಗ್ಯಾರಂಟಿಯನ್ನು ಭಾರತ ಸರ್ಕಾರ ಕೊಡುತ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಹಣ ಹಾಗೂ ಆರ್ಥಿಕ ಸಹಾಯ ಹಾಸ್ಪಿಟಾಲಿಟಿ ಕ್ಷೇತ್ರಕ್ಕೆ ಆಗುತ್ತದೆ ಅನ್ನುವಂಥದ್ದು.
ಕೋವಿಡ್-19 ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆದಂಥದ್ದು ಹಾಸ್ಪಿಟಾಲಿಟಿ ಕ್ಷೇತ್ರ. ಇದನ್ನು ಮತ್ತೆ ಮರುಕಳಿಸುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೈಗೊಳ್ತಾ ಇರುವಂತಹ ಇದೊಂದು ಕ್ರಮ ಅಂತಲೇ ಹೇಳಬಹುದು. ಇದರಿಂದಾಗಿ ದೇಶದಲ್ಲಿ ಟೂರಿಸಂ ಅಲ್ಲದೆ ಹಾಸ್ಪಿಟಾಲಿಟಿ ಕ್ಷೇತ್ರ ಬೆಳೆದ ಕಾರಣಕ್ಕೆ ಉದ್ಯೋಗಾವಕಾಶಗಳನ್ನು ಸಹ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಇದು ಭಾರತದ ಒಂದು ಪ್ರಯತ್ನ ಅಂತ ಹೇಳಲು ಇಲ್ಲಿ ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯಗಳನ್ನು ಅರ್ಥಕೊಳ್ಳೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.